ಸುದ್ದಿಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ ಆದರ್ಶ ಶಾಲೆಯಲ್ಲಿನ ಅವ್ಯವಸ್ಥೆ ಹಾಗೂ ಸಮಸ್ಯೆಗಳ ಕುರಿತು ಇತ್ತೀಚೆಗೆ ಸುದ್ದಿ ಮಾಧ್ಯಮಗಳಲ್ಲಿ ವರದಿಯಾಗಿ ಶಾಲಾ ಮಕ್ಕಳ ಪೋಷಕರು ಹಾಗೂ ಸಾರ್ವಜನಿಕರಿಂದ ಭಾರೀ ಟೀಕೆಗೆ ಒಳಗಾಗಿತ್ತು. ಸುಮಾರು 480 ಮಂದಿ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿರುವ ಆದರ್ಶ ಶಾಲೆಯಲ್ಲಿನ ಸಮಸ್ಯೆಗಳ ಗಂಭೀರತೆಯನ್ನು ಅರಿತ ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀನಿವಾಸ್ ಹಾಗೂ ಅಕ್ಷರ ದಾಸೋಹ ಅಧಿಕಾರಿ ನರಸಿಂಹಯ್ಯ ಆರ್ಐ ಅಮರನಾರಾಯಣ್ ಅವರೊಡನೆ ಇಂದು ಆದರ್ಶ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ವಿದ್ಯಾರ್ಥಿಗಳಿಂದ ಹಾಗೂ ಪೋಷಕರಿಂದ ದೂರುಗಳ ಮಹಾಪೂರವೇ ಹರಿದು ಬಂದವು. ಇದರಿಂದಾಗಿ ಒಂದು ಕ್ಷಣ ವಿಚಲಿತರಾದ ತಹಶೀಲ್ದಾರ್ ಶಾಲೆಯ ಶೌಚಾಲಯದತ್ತ ಧಾವಿಸಿ ಪರಿಶೀಲನೆ ನಡೆಸಿದಾಗ ಮುರಿದು ಹೋದ ಕಿಟಕಿ ಬಾಗಿಲುಗಳು, ನೀರನ್ನು ಸರಬರಾಜು ಮಾಡುವ ಪೈಪ್ಗಳು, ನಲ್ಲಿಗಳು ಕೆಟ್ಟು ನಿಂತಿರುವುದನ್ನು ಕಂಡ ತಹಶೀಲ್ದಾರ್ ಮಹೇಶ್ ಶಾಲೆಯ ಮುಖ್ಯ ಶಿಕ್ಷಕಿ ವಿನುತಾ ಅವರನ್ನು ತರಾಟೆಗೆ ತೆಗೆದುಕೊಂಡರು. ಶೀಘ್ರವಾಗಿ ರಿಪೇರಿ ಮಾಡಿಸಲು ಸೂಚಿಸಿದರು. ಅಡಿಗೆ ಮನೆಗೆ ತೆರಳಿದ ತಹಶೀಲ್ದಾರ್ ಅವರು ಆಹಾರ ಸಾಮಗ್ರಿಗಳನ್ನು ಪರಿಶೀಲನೆ ನಡೆಸಿ ಅಡಿಗೆ ಮಾಡುವ ಸಿಬ್ಬಂದಿಗಳಿಗೆ ಆಹಾರದ ಗುಣಮಟ್ಟ ಹಾಗೂ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕೆಂದು ಸೂಚಿಸಿದರು. 5 ಮಂದಿ ಅಡಿಗೆ ಸಿಬ್ಬಂದಿಗಳು ಇರಬೇಕಾದ ಸ್ಥಳದಲ್ಲಿ ಕೇವಲ 2 ಅಡಿಗೆ ಸಿಬ್ಬಂದಿಗಳು ಮಾತ್ರ ಕೆಲಸ ಮಾಡುತ್ತಿರುವುದು ತಹಶೀಲ್ದಾರ್ ಅವರ ಗಮನಕ್ಕೆ ತರಲಾಯಿತು. ನಂತರ ತಹಶೀಲ್ದಾರ್ ವಿದ್ಯಾರ್ಥಿಗಳ ಶಾಲಾ ಕೊಠಡಿಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಂದ ಶಾಲೆಯ ಶೌಚಾಲಯದ ಸ್ವಚ್ಛತೆ, ಅನ್ನವನ್ನು ಸರಿಯಾಗಿ ಬೇಯಿಸದೇ ಇರುವುದು, ಆಹಾರ ಪದಾರ್ಥ ಸಾಮಗ್ರಿಗಳ ಕಳಪೆ ಗುಣಮಟ್ಟದ ಕುರಿತು ದೂರುಗಳು ಬಂದವು. ಶಾಲೆಯಲ್ಲಿ ಕಂಪ್ಯೂಟರ್ ತರಬೇತಿ ವ್ಯವಸ್ಥೆ ಇದ್ದರೂ ಕೂಡ ಇದುವರೆಗೂ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಶಿಕ್ಷಣದ ಬಗ್ಗೆ ಕನಿಷ್ಠ ತಿಳುವಳಿಕೆಯನ್ನು ನೀಡದೆ ಕಂಪ್ಯೂಟರ್ಗಳು ಕೇವಲ ಪ್ರದರ್ಶನಕ್ಕೆ ಮಾತ್ರ ಸೀಮಿತವಾಗಿದೆ ಎಂಬ ದೂರುಗಳು ವಿದ್ಯಾರ್ಥಿಗಳಿಂದ ಕೇಳಿಬಂತು. ಮೊದಲ ವಾರ್ಷಿಕ ಪರೀಕ್ಷೆಗೆ ಕೇವಲ 15 ದಿನಗಳು ಮಾತ್ರ ಬಾಕಿ ಇದೆ. ಆದರೆ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಭಾಷೆ ಬೋಧಿಸುವ ಶಿಕ್ಷಕರೇ ಇಲ್ಲದಿರುವುದನ್ನು ಕೇಳಿ ಕೆಂಡಾಮಂಡಲರಾದ ತಹಶೀಲ್ದಾರ್ ಅವರು ಮುಖ್ಯ ಶಿಕ್ಷಕಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ಮುಂದಿನ ಶುಕ್ರವಾರದೊಳಗೆ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಬೇಕು ಎಂದು ಗಡುವು ನೀಡಿದರು. ಇವತ್ತು ನಾವು ಕರೇಕಲ್ಲಿಯಲ್ಲಿರುವ ಆದರ್ಶ ಶಾಲೆಗೆ ಇವತ್ತು ಮಾಧ್ಯಮದಲ್ಲಿ ನಿನ್ನೆ ಬಂದಿತ್ತು. ಇದರ ಪ್ರಕಾರ ನಾವು ಇಲ್ಲಿ ಬಂದ್ವಿ. ಇಲ್ಲಿ ಕೆಲವೊಂದು ಏನಾಗಿದೆ, ಒಂದಷ್ಟು ಅಸ್ತವ್ಯಸ್ತ ಇದೆ. ಆದರೆ ನಮ್ಮ ಪ್ರಿನ್ಸಿಪಾಲ್ರು ಏನು ಹೆಡ್ ಮಾಸ್ಟ್ರು ಇದ್ದಾರೆ, ಒಂದಷ್ಟು ಕ್ರಮಗಳನ್ನು ಕೂಡ ಕೈಗೊಂಡಿದ್ದಾರೆ. ಈಗ ನಾವು ಏನು ಮಾಡಿದ್ದೀವಿ, ಅವ್ರಿಗೆಲ್ಲವೂ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದೀವಿ. ನಾನು ಮತ್ತು ಬಿ ಒ ಅವರು ಇವತ್ತು ಬಂದು ಅವ್ರದ್ದು ಮೇನ್ ಕಂಪ್ಲೇಂಟ್ ಇರೋದು ಏನಂತಂದರೆ, ಒಂದಷ್ಟು ಕಂಪ್ಲೇಂಟ್ಗಳನ್ನು ಬರೆದು ಕೂಡ ಕೊಟ್ಟಿದ್ದಾರೆ. ಒಂದು ಕಂಪ್ಯೂಟರ್ಗೆ ಲ್ಯಾಕ್ಸ್ ಸಂಬಂಧಪಟ್ಟಂತೆ ಕಂಪ್ಯೂಟರ್ಗಳನ್ನ ನೀವು ಬಳಸ್ತಾ ಇಲ್ಲ, ಅಲ್ಲಿ ಕ್ಲೀನ್ ಇಲ್ಲ ಅಂತ ಹೇಳಿದರು. ಸೊ ಅದಕ್ಕೆ ನಾವು ಏನು ಮಾಡಿದ್ದೀವಿ, ಶುಕ್ರವಾರದೊಳಗೆ ನಾವು ಅಗೇನ್ ಇನ್ನೊಂದು 4 ದಿವಸ ಬಿಟ್ಟು ಬಂದಾಗ ಯಾವುದೇ ಮಗುನ ಕೇಳಿದ್ರು ಅದು ನಾನು ಕಂಪ್ಯೂಟರ್ ನೋಡಿದ್ದೀನಿ, ನಾನು ಅಟ್ಲೀಸ್ಟ್ ಯಾವುದೇ ವಿದ್ಯಾರ್ಥಿ ನನಗೆ ಆನ್ ಮಾಡೋಕ್ಕೆ ಬರಲ್ಲ ಅಂತ ಹೇಳಬಾರ್ದು. ಆನ್ ಅಟ್ಲೀಸ್ಟ್ ಫಸ್ಟು ಆನ್ ಆಫ್ ಈ ಶುಕ್ರವಾರದೊಳಗೆ ಅಟ್ಲೀಸ್ಟ್ ಅದನ್ನಾದರೂ ಮಾಡಬೇಕು ಆಮೇಲೆ ಹೇಳಿದ್ದೀವಿ. ಆಮೇಲೆ ಟಾಯ್ಲೆಟ್ಸು ಸಂಬಂಧಪಟ್ಟಂಗೆ ಅಲ್ಲಿ ಒಂದಷ್ಟು ಬಾಗಿಲುಗಳನ್ನು ಹಾಕಕ್ಕೆ ಬರ್ತಿರಲಿಲ್ಲ. ಇದೆಲ್ಲ ನಾವು ವಿಸಿಟ್ ಮಾಡಿದ್ದೀವಿ, ಹೇಳಿದ್ದೀವಿ. ಆ ಒಬ್ಬ ಕ್ರಾಫ್ಟ್ ಟೀಚರ್ ಇದ್ದಾರೆ, ಅವ್ರಿಗೇ ಕೂಡ ಜವಾಬ್ದಾರಿ ಕೊಟ್ಟಿದ್ದೀವಿ. ಇಮ್ಮಿಡಿಯೇಟ್ಲಿ ನೀವು ಶುಕ್ರವಾರದೊಳಗೆ ಬೇಕಾದಂಥ ಪ್ಲಂಬರ್ನೇನು ಕರೆಸಿ ಏನೇನಲ್ಲಿ ಅಸ್ತವ್ಯಸ್ತ ಇದೆ, ಒಂದು ನ್ಯಾಪ್ಕಿನ್ಸ್ ಇಡೋದಿರ್ಬೋದು, ಅಲ್ಲಿ ಅಲ್ಲಿ ಚಪ್ಪಲಿಗಳು ಇಡೋದಿರ್ಬೋದು, ಒಂದು ಮಿರರ್ ಇರ್ಬೋದು, ಈವನ್ ನಾವು ಒಳಗೆ ಡೋರ್ ಹಾಕ್ಕೊಂಡ್ರೆ ಅದು ಬರಬೇಕು. ಆ ಥರ ಅವ್ರೂ ಶುಕ್ರವಾರದೊಳಗೆ ಅವ್ರಿಗೂ ಜವಾಬ್ದಾರಿಯನ್ನು ನಾವು ವಹಿಸಿದ್ದೀವಿ. ಆಮೇಲೆ ಫುಡ್ಡಿಗೆ ಸಂಬಂಧಪಟ್ಟಂಗೆ ಎಲ್ಲನೂ ಕೂಡ ಹುಳುಗಳು ಬರ್ತವೆ, ಕಲ್ಲುಗಳು ಬರ್ತವೆ ಅಂತ ಹೇಳಿದರು. ಸೊ ಅದು ಮೇನು ಅದಕ್ಕೆ ನಾವು ವಿಸಿಟ್ ಮಾಡಿದಾಗ ಸದ್ಯಕ್ಕೆಲ್ಲೂ ಕ್ಲೀನ್ ಇತ್ತು. ಆದರೆ ಅಲ್ಲಿ ಸಮಸ್ಯೆ ಆಗ್ತಿರೋದು, ಅಲ್ಲಿ ಕೆಪಾಸಿಟಿ ಇರೋದು 5, ಆದರೆ ಅಲ್ಲಿರೋರೇ ಕೇವಲ ಇವರು 2 ಇದ್ದರು. ಅದಕ್ಕೆ ನಾವು ಈ SDMC ಅವ್ರಿಗೂ ಹೇಳಿದ್ದೀವಿ, ಇನ್ನು ಈ ವಾರದಲ್ಲಿ ಶುಕ್ರವಾರದೊಳಗೆ ಏನು ಕೆಪಾಸಿಟಿ ಇದೆ 5 ಜನ ಏನಿದೆ 5 ಜನನೂ ಕೂಡ ನೇಮಕ ಮಾಡ್ಕೋಬೇಕಂತ ಹೇಳಿದ್ದೀವಿ. ಅವರು ಹೆಡ್ ಅಕ್ಷರ ದಾಸೋಹ AD ಇದ್ದಾರೆ, ಅದು ಜವಾಬ್ದಾರಿ ತೊಗೋತೀನಿ ಅಂದಿದ್ದಾರೆ. ಶುಕ್ರವಾರದೊಳಗೆ 5 ಜನ ನೇಮಕ ಮಾಡುವಂಥ ಕೆಲಸ ಆಗುತ್ತೆ. ಸರ್, ಈಗ ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಮತ್ತು ಬೆಳೆಸಬೇಕು ಅನ್ನೋ ನಿಟ್ಟಲ್ಲಿ ಹಲವಾರು ಅನುದಾನಗಳು ತಂದು ಕೊಡ್ತಾ ಇದ್ದಾರೆ. ಆದರೆ ಆದರ್ಶ ಶಾಲೆಯಲ್ಲಿ ಅನುದಾನದ ಕೊರತೆನಾ? ಅನುದಾನದ್ದೇನು ಕೊರತೆ ಇಲ್ಲ, ಸರ್ಕಾರ ಇಲ್ಲಿ ಮೂಲಭೂತ ಸೌಕರ್ಯನೇ ಇಲ್ಲ ಅನ್ನೋದು ತುಂಬ ದೊಡ್ಡ ಆರೋಪ ಇದೆ. ಇಲ್ಲಿ ಏನಾಗಿದೆ ಅಂತಂದರೆ, ಇವರು ಇಲ್ಲಿ ಎಲ್ಲಿ ಫಾಲ್ಟ್ ಮಾಡಿದ್ದಾರೆ ಅಂತಂದರೆ, ಪಾಪ ಮಾನವೀಯತೆ ದೃಷ್ಟಿಯಿಂದ ಹಿಂದೆ ವಯಸ್ಸಾದ ಒಂದು 2 ಇದನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ಅವರು ಇವನ್ 60 ವರ್ಷದ ಒಳಗೆ ಇದ್ದರೂ ಕೂಡ ಅವರು ವಯಸ್ಸಾದವ್ರು ಇದ್ದಾರೆ. ಹೀಗಾಗಿ ಅವ್ರಿಗೆ ಅದನ್ನು ಕೆಲಸ ನಿಭಾಯಿಸೋಕ್ಕಾಗ್ತಾಯಿಲ್ಲ. ಸೊ ಅವ್ರಿಗೆ ನಾನು ಏನು ಹೇಳಿದ್ದೀನಿ, ಇಮ್ಮಿಡಿಯೇಟ್ ಅವ್ರನ್ನ ಮುಂದಿನ ತಿಂಗಳನ್ನೇ ಬದಲಾಯಿಸಿ, ಯಾರು ಆ್ಯಕ್ಟಿವ್ ಇದ್ದಾರೆ, ಈಗ ಆಲ್ರೆಡಿ ಅವ್ರು ಹೇಳಿರೋ ಹಾಗೆ 2 ತೊಗೊಳಕ್ಕೆ ಅವಕಾಶ ಇದೆ ಅಂತೆ. ಡಿ ಗ್ರೂಪ್ ಕ್ಲೀನಿಂಗ್ ಸ್ಟಾಫ್, ಸ್ವಚ್ಛತೆಗೆ 2 ಸ್ಟಾಫ್ ತೊಗೊಳಕ್ಕೆ ಅವಕಾಶ ಐತೆ ಅಂತ. ಅವ್ರಿಗೆ 7,000 ಕೊಡ್ತಾರಂತೆ. ನೆಕ್ಸ್ಟ್ ಮಂತಲ್ಲೇ ಸ್ಟಾರ್ಟಿಂಗ್ ಅವ್ರು ತೊಗೊಳಕ್ಕೆ ಹೇಳಿದ್ದೀನಿ 2 ಸ್ಟಾಫು.
ಆಮೇಲೆ ಒಬ್ಬರು ಡಿ ಗ್ರೂಪನ್ನು ತೊಗೊಳಕ್ಕೆ, ಅಂತಂದರೆ ವೆಹಿಕಲ್ಸು ಇಲ್ಲಿ ಮಕ್ಕಳೆಲ್ಲ ಹೋಗ್ಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಡಿ ಗ್ರೂಪ್ ತೊಗೊಳಕ್ಕೆ ಅವಕಾಶ ಇದೆ. ಅದನ್ನು ಕೂಡ ಮುಂದಿನ ತಿಂಗಳಲ್ಲಿ ತೊಗೋತಾನೆ ಅಂತ ಹೇಳಿದ್ದಾರೆ. ಅದು ಮಾಡಬೇಕು. ಆಯಿತು. ಆಮೇಲೆ ನೆಕ್ಸ್ಟು ವಾಚ್ಮನ್ನೂ ಕೂಡ ಅದೇ ವಾಚ್ಮನ್. ನೆಕ್ಸ್ಟು ಇಂಗ್ಲೀಷ್ ಟೀಚರ್ ಬಗ್ಗೆ ಮತ್ತು ದೈಹಿಕ ಶಿಕ್ಷಕರದ ಕೊರತೆ ಇದೆ ಅಂತ ಹೇಳ್ತಾರೆ. ಎಲ್ಲ ಮಕ್ಕಳು ಮೇಜರ್ ಹೇಳ್ತಿರೋದು ಇಂಗ್ಲೀಷ್ ಟೀಚರ್ ಇಲ್ಲ ಅಂತ ಹೇಳ್ತಾಯಿದ್ರು. ಸೊ ಬಿ ಒ ಅವ್ರನ್ನ ಇದನ್ನು ಮಾಡಿದಾಗ ಅಲ್ಲಿ ಗೆಸ್ಟ್ ಟೀಚರು ಬರ್ತಾಯಿದ್ರು, ಬಟ್ ಅವ್ರ ಕಾರಣಾಂತರಗಳಿಂದ, ವೈಯಕ್ತಿಕ ಕಾರಣಗಳಿಂದ ಬಿಟ್ಟಿದ್ದಾರೆ ಅಂತ ಹೇಳಿದರು. ಅವರು ಇನ್ನು 2 ದಿವಸದಲ್ಲಿ ಟೀಚರ್ನ ಕೂಡ ನಿಯೋಜನೆ ಮಾಡಿಕೊಡ್ತೀನಿ ಅಂದಿದ್ದಾರೆ. ದೈಹಿಕ ಶಿಕ್ಷಕರು ಮತ್ತು ಇಂಗ್ಲೀಷ್ ಟೀಚರ್ನ ಆ ಸಮಸ್ಯೆನೂ ಕೂಡ ಕ್ಲಿಯರ್ ಮಾಡ್ತೀವಿ. ಆಮೇಲೆ ಇದು ಸುಮಾರು 4 ಎಕರೆಯಷ್ಟು ಜಾಗ ಇರೋದು. ಇದನ್ನು ನಗರಸಭೆಗೂ ಕೂಡ ಮಾತಾಡಿದ್ದೀನಿ. ಅವರು ನಾಳೆನೇ ಬಂದಿದ್ದೀನಿ, ಎಲ್ಲನೂ ಕೂಡ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಒಂದಷ್ಟು CSR ಫಂಡಲ್ಲಿ ಏನಾದರೂ ಇದ್ದರೆ ಇಲ್ಲಿ ಸಪ್ರೇಟಾಗಿ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ನಾನು ಮಾಡಿಕೊಡ್ತೀನಿ. ಥ್ಯಾಂಕ್ಸ್. ಮಾಡ್ಕೊಟ್ಟಿದ್ದೀವಿ ಮೇಡಮ್.